ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನ ಬೆಳೆಯಲು ಮಕ್ಕಳ ಸಂತೆಯಂತಹ ಕಾರ್ಯಕ್ರಮಗಳು ಹೆಚ್ಚು ಸಹಕಾರಿಯಾಗಲಿವೆ ಎಂದು ಜ್ಞಾನಪ್ರಭಾ ಇಂಟರ್ನ್ಯಾಷನಲ್ ಶಾಲೆಯ ಅಧ್ಯಕ್ಷ ಎ.ಜಿ. ಪ್ರಭಾಕರ್ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಗ್ರಾಮದ ಜ್ಞಾನಪ್ರಭಾ ಇಂಟರ್ನ್ಯಾಷನಲ್ ಶಾಲಾ ಆವರಣದಲ್ಲಿ ಆಯೋಜಿಸಿದ ಮಕ್ಕಳ ಸಂತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಭವಿಷ್ಯದಲ್ಲಿ ಬದುಕನ್ನು ಸುಂದರ ಹಾಗೂ ಸುಭದ್ರವಾಗಿ ಕಟ್ಟಿಕೊಳ್ಳಲು ಶಿಕ್ಷಣದ ಜೊತೆಗೆ ವ್ಯವಹಾರಿಕ ಜ್ಞಾನ ಅಗತ್ಯ ಎಂದರು. ಮಕ್ಕಳ ಸಂತೆಯಲ್ಲಿ ಹಣ್ಣು ತರಕಾರಿಗಳು, ಸೊಪ್ಪು, ಜ್ಯೂಸ್, ಐಸ್ ಕ್ರೀಂ, ಪಾನಿಪುರಿ, ಗೋಬಿ, ಕಾಫಿ, ಟೀ ಮತ್ತು ಬಾದಾಮಿ ಹಾಲು, ಸ್ಲಿಪ್ಪರ್, ಮನೆ ಬಳಕೆ ವಸ್ತುಗಳು ಹಾಗೂ ಉತ್ತರ ಕರ್ನಾಟಕ ಶೈಲಿಯ ಉಪಹಾರ ಹಾಗೂ ಊಟ ಸೇರಿದಂತೆ ವಿವಿಧ ವ್ಯಾಪಾರಗಳಲ್ಲಿ ವಿದ್ಯಾರ್ಥಿಗಳು ಉತ್ಸುಕರಾಗಿ ಪಾಲ್ಗೊಂಡಿದ್ದು, ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವ್ಯಾಪಾರ ಮಾಡುವ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದು ವಿಶೇಷವಾಗಿತ್ತು. ಜ್ಞಾನಪ್ರಭಾ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ನಾವು. ಈ ಶಾಲೆ ಸುಮಾರು 3 ರಿಂದ 4 ವರ್ಷಗಳ ಒಂದು ಆರಂಭಿಸ್ಕೊಂಡು ಬಂದಿರ್ತೀವಿ. ಈ ಒಂದು ಶಾಲೆಯಲ್ಲಿ ಅತ್ಯುತ್ತಮವಾದ ಒಂದು ಶಿಕ್ಷಣವನ್ನು ಕೊಡೋದ್ರ ಮೂಲಕ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳ ಸಂತೆ ಅನ್ನೋ ಒಂದು ಕಾರ್ಯಕ್ರಮ ನಾವು ಈ ಬಾರಿ ಮಾಡಿದ್ವಿ. ಹೋದ ಬಾರಿಗಿಂತ ಈ ಬಾರಿ ತುಂಬ ಉನ್ನತ ಮಟ್ಟದಲ್ಲಿ ಮಕ್ಕಳು, ಪೋಷಕರು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಸುಮಾರು ಲಕ್ಷಾಂತರ ರೂಪಾಯಿ 5 ರಿಂದ 7 ಲಕ್ಷದವರೆಗೂ ಸಂತೆ ವ್ಯಾಪಾರಗಳನ್ನು ಮಾಡಿದ್ದಾರೆ. ನಮ್ಮ ಉದ್ದೇಶ ಒಳ್ಳೆ ಶಿಕ್ಷಣದ ಜೊತೆ ಮಕ್ಕಳಿಗೆ ಒಂದು ಅರಿವು ಮೂಡಿಸಬೇಕು, ಸ್ವಂತ ಬದುಕನ್ನು ಕಟ್ಕೊಳ್ಳಿಕ್ಕೆ, ವ್ಯವಹಾರ ಜ್ಞಾನವನ್ನು ಬೆಳೀಲಿಕ್ಕೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಮಗೆ ಈ ಕಾರ್ಯಕ್ರಮಕ್ಕೆ ರೈತರ ಬಗ್ಗೆ ತಿಳಿಸ್ತಕ್ಕಂಥ ಉತ್ತಮವಾದ ಒಂದು ರೈತರನ್ನ ಕರೆಸಿ, ಅದರಲ್ಲೂ ನಾವು ರೈತರ ಒಂದು ಕಸುಬುಗಳನ್ನ ನಾವು ಮರಿಬಾರ್ದು. ಅದ್ರ ಜೊತೆಗೆ ನಾವು ದೇಶಕ್ಕೂ ಒಂದು ಸೇವೆಗೆ ಸಲ್ಲಿಸೋ ರೀತಿ ಒಂದು ದೇಶದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಒಂದು ಮಕ್ಕಳುಗಳೆಲ್ಲರೂ ಉನ್ನತ ಮಟ್ಟದಲ್ಲಿ ಬೆಳೆದು ದೇಶ ಸೇವೆ ಮಾಡೋ ಒಂದು ಅವಕಾಶ ಸಿಗಲಿ ಅಂದ್ಬಿಟ್ಟು ಈ ಒಂದು ಬೋರ್ಡನ್ನು ಮಾಡಿದ್ದೀನಿ. ಇದನ್ನೆಲ್ಲರೂ ದಯವಿಟ್ಟು ಬಳಸ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಮನೆಯಲ್ಲೇ ಮಾಡ್ಕೊಂಡು ಬಂದು 10 ರೂಪಾಯಿಗೆ 2, ಇದು ರಾಗಿ ಲಡ್ಡು ಈ ಸ್ಪೆಷಲ್ಲು 10 ರೂಪಾಯಿಗೊಂದು, ಮತ್ತು ಮದ್ದೂರಡೆ 15 ರೂಪಾಯಿಗೊಂದು, ನೆಕ್ಸ್ಟು ರವೆ ಉಂಡೆ 5 ರೂಪಾಯಿಗೊಂದು, ಸಕ್ಕರೆ ಪುರಿ 10 ರೂಪಾಯಿ. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಎ.ಜಿ. ಪ್ರಭಾಕರ್, ಕಾರ್ಯದರ್ಶಿ ಎಂ.ಕೆ. ಹರೀಶ್, ಪ್ರಾಂಶುಪಾಲ ಬಿ. ಸಂಜಯ್ ಕ್ರಿಸ್ಟೋಫರ್, ಪ್ರಮುಖರಾದ ಜೆ.ಸಿ.ಬಿ. ರಾಮು ಹಾಗೂ ಇತರರು ಇದ್ದರು.